ಉದ್ದೇಶ ಏನಪ್ಪ ಅಂದರೆ ಇದು ಅನಾವಶ್ಯಕವಾಗಿ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ರೋಡ್ ಮಾಡಿರೋದೇ ಅವೈಜ್ಞಾನಿಕ. ರೋಡ್ ಎಲ್ಲೂ ವೈಜ್ಞಾನಿಕವಾಗಿ ಮಾಡಿಲ್ಲ. ಇವತ್ತು ಮೈಸೂರು ಟು ಬೆಂಗಳೂರು ಆಗಲಿ, ಒಂದು ಹಳ್ಳಿಗಳಾದ್ರೆ ಅಂಡರ್ ಪಾಸ್ ಆಗಲಿ, ಸರ್ವಿಸ್ ರೋಡ್ ಆಗಲಿ ಸರಿಯಾಗಿ ಮಾಡಿಲ್ಲ. ನಾವು ಸುಂಕ ವಸೂಲಿ ಮಾಡಬಾರ್ದು ಅಂತ ನಮ್ಮ ವಾದ. ಅವೈಜ್ಞಾನಿಕವಾಗಿ ರೋಡ್ ಮಾಡಿದ ಮೇಲೆ ಸುಂಕ ಯಾಕೆ ಮಾಡಬೇಕು? ನಾವು ಏನು ಒಂದು ವೆಹಿಕಲ್ ತಗೊಳ್ಳುವಾಗಲೇ ಟ್ಯಾಕ್ಸ್ ಕಟ್ಟಿರ್ತೀವಿ, ಲೈಫ್ ಟ್ಯಾಕ್ಸ್ ಕಟ್ಟಿರ್ತೀವಿ. ಇವ್ರು ಯಾಕೆ ಸುಂಕ ತಗೋಬೇಕು ನಮ್ಮ ಹತ್ರ? ಏನು ರಿಪೇರಿ ಮಾಡಿದ್ದಾರೆ ರೋಡ್ನ? ರೈತರ ಉತ್ಪನ್ನ ರೈತ ಏನು ಉತ್ಪನ್ನ ಮಾಡ್ತಾನೆ, ಭತ್ತ, ಕಬ್ಬು, ತರಕಾರಿಗಳಾಗಲಿ ಅದನ್ನು ಫ್ರೀ ಬಿಡಬೇಕು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ. ಇವ್ರು ತಡಿಬಾರ್ದು. ಯಾವುದೇ ಟೋಲಲ್ಲೂ ಅಷ್ಟೇ. ಇಲ್ಲಿ ಟೋಲು ಅವೈಜ್ಞಾನಿಕ. ಈ ಸರ್ವಿಸ್ ರೋಡ್ ಇಲ್ಲ, ಮತ್ತು ಎಕ್ಸಿಟ್ ಎಂಟ್ರಿ ಇಲ್ಲ, ಎಲ್ಲ ಒಂದು ಕಡೆ ಬಿಟ್ಟಿರ್ತಾರೆ. ಆ ಥರ ಯಾಕೆ? ಸಿಬ್ಬಂದಿಗಳು ಗೂಂಡಾವರ್ತನೆ ಮಾಡಿರೋದು ಕೆಲವರು ಆರೋಪ ಮಾಡಿದ್ದಾರೆ. ಅದು ತಪ್ಪು. ಅವರು ಸಂಬಳಕ್ಕಿರೋದು, ಅವ್ರ ಕೆಲಸ ಏನು ಮಾಡ್ಬೇಕು ಅದು ಮಾಡಬೇಕು. ಗೂಂಡಾಗಿರಿ ಮಾಡಬಾರ್ದು. ಈಗ ನಾವು ಈಗ ಮಾಡಲಿ, ಇವತ್ತು ಗೂಂಡಾಗಿರಿನ ನೋಡ್ತೀವಿ. ನಾವು ಯಾಕೆ ಮಾಡಬೇಕು ಅದನ್ನೆಲ್ಲ? ಸೌಜನ್ಯದಿಂದ ಹೊರಿಸ್ಬೇಕು. ಈಗ ಅವರ ಅಧಿಕಾರಿ ಹೇಳಿದ್ದಾರೆ, ನಾನು ಮೇಲಧಿಕಾರಿ ಜೊತೆ ಮಾತಾಡ್ತೀನಿ, ನಾನು ಸೂಕ್ತ ಪರಿಹಾರ ಹೇಳ್ತೀನಿ ಅಂತ ಹೇಳಿದ್ದಾರೆ. ಟೈಮ್ ಕೊಟ್ಟಿದ್ದೀವಿ ಅವ್ರಿಗೂ, ತಿಂಗಳಿಗೆ ಟೈಮ್ ಕೊಟ್ಟಿದ್ದೀವಿ. ಅಲ್ಲಿವರೆಗೂ ರೈತರು ಏನು ಉತ್ಪನ್ನ ಪದಾರ್ಥ ತರ್ತಾರೆ, ಕಬ್ಬು, ಭತ್ತ, ತರಕಾರಿ ಎಲ್ಲ ಫ್ರೀ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಅದಕ್ಕೆ ಒಪ್ಕೊಂಡಿದ್ದಾರೆ ಅವರು. ಮುಂದಿನ ದಿನಗಳೇ ನಾವೆಲ್ಲ ಈಗ ಇವತ್ತೇನು ಸೇರಿದ ನಾಯಕರುಗಳು ಎಲ್ಲ ಸೇರಿ ಮುಂದಿನ ಬೇಡಿಕೆಗೆ ಏನು ಅವ್ರು ಮಾಡದೇ ಇದ್ದ ಪಕ್ಷದಲ್ಲಿ ನಾವೇನು ಮಾಡಬೇಕೋ ಅದನ್ನು ಮಾಡ್ತೀವಿ. ನಾವು ತೀರ್ಮಾನ ತಗೋತೀವಿ. ಅವಾಗ ಅವತ್ತು ಇದೇ ರೀತಿ ಟೋಲು ಕಿತ್ತಾಕೋ ಮಟ್ಟಕ್ಕೆ ಹೋಗ್ತೀವಿ ನಾವು. ಈಗ ಹೇಳಿದ್ದೀವಿ ನಾವು. ಅವರು ಈಗ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ, ಆಗ ಪೂರ್ಣ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿಲ್ಲ. ಎಲ್ಲ ಡಿ ಸಿ ಆಫೀಸಲ್ಲಿ ಒಂದು ರೂಮ್ ತುಂಬವ್ರೆ. 5-6 ವರ್ಷ ಆದ್ರೂ ಕರೆಕ್ಟಾಗಿ ದುಡ್ಡು ಕೊಡಲಿ. ಏನಾಯ್ತು ಅವರು ದುಡ್ಡು ಮಾಡಿಲ್ವ? ಅವರು ಟೋಲ್ ಮಾತ್ರ ತಗೋತಾರೆ, ರೈತರಿಗೆ ದುಡ್ಡು ಕೊಟ್ಟಿಲ್ಲ. ಇನ್ನು ಹಣ ಕೊಟ್ಟವ್ರಿಗೆಲ್ಲ ದುಡ್ಡು ಕೊಟ್ಟಿರೋ ಕೆಲವರೆಲ್ಲ ಹಿಂದೆ ಇದ್ದವರೆಲ್ಲ, ಯಾರು FD ಅಂತ ಯಾರು ಇದ್ರಲ್ಲ ಅಂಥವರೆಲ್ಲ ಇವತ್ತು ಕೊಟ್ಟಿಲ್ಲ. ಇನ್ನೂ ಎಲ್ಲ ಕೇಸ್ ನಡೀತಾನೆ ಇದ್ದಾವೆ. ಅವ್ರಿಗೆಲ್ಲ ಪೂರ್ಣ ಪ್ರಮಾಣದಲ್ಲಿ ದುಡ್ಡು ಕೊಡಬೇಕು. ಯಾರೋ ಕೆಲವ್ರು ಹೇಳ್ತಿರಲ್ಲ ಕೋಟಿ ಗಟ್ಟಲೆ ಕೊಟ್ಟವ್ರು ಅಂತ, ಅವರೆಲ್ಲ ಮುಂಚಿತವಾಗಿ ದುಡ್ಡು ಕೊಟ್ಟು ತಗೊಬಿಟ್ಟವ್ರು. ಅವರು ಏನು ಮಾಡೋಕ್ಕಾಗಲ್ಲ, ವಸೂಲಿ ಮಾಡ್ತಾರೆ ಅವ್ರು ಬಂದು. ಚಂದ್ರಶೇಖರ್ ಇಂಡೋಳು, ಜಿಲ್ಲಾ ರೈತರ ಅಧ್ಯಕ್ಷ.